ಇಲ್ಲಿ ಗೃಹಲಕ್ಷ್ಮಿ ಹಣ ಯಾರ್ಯಾರು ಪಡ್ಕೋತಾ ಇದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಸೋಮವಾರ ಇದೇ ತಿಂಗಳು 26ನೇ ತಾರೀಕು ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಕಾಯ್ದಿದೆ ಸರ್ಕಾರದಿಂದ. ಅದೇನು ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ವಿಡಿಯೋ ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತೀರಾ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದ್ರೆ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿನ ಪ್ರತಿ ತಿಂಗಳು ಕೂಡ ಪಡ್ಕೋತಾ ಇರ್ತೀರಾ. ಆದರೆ ನೀವು ಒಬ್ಸರ್ವ್ ಮಾಡಿರ್ಬೋದು, ಅದರಲ್ಲಿ ಒಬ್ಬರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾಗಿ ಬರ್ತಾ ಇಲ್ಲ. ಅವ್ರಿಗೇನಾಗ್ತಿದೆ ಅಂದರೆ ಒಂದು 2 ತಿಂಗಳು ಹಣ ಬರುತ್ತೆ, ಒಂದು 3 ತಿಂಗಳು ಹಣನೇ ಬರೋಲ್ಲ. ಮತ್ತು ಕೆಲವ್ರಿಗೆ ಏನಾಗ್ತಾ ಇರುತ್ತೆ ಅಂದರೆ ಕರೆಕ್ಟಾಗಿ ಒಂದು 4 ತಿಂಗಳು ಹಣ ಬಂದಿರುತ್ತೆ. ಇವಾಗ 5ನೇ ಕಂತು 6ನೇ ಕಂತು ಬಂದೇ ಇರಲ್ಲ. ಮತ್ತು ಎಷ್ಟೊಂದು ಜನಕ್ಕೆ ಇವಾಗ 6ನೇ ಕಂತಿನ ಹಣನೂ ಕೂಡ ಬಂದಿರಲ್ಲ. ಮತ್ತು ಇದ್ರ ಜೊತೆಗೆ ನೀವೆಲ್ಲರೂ ಕೂಡ 7ನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆದು ಯಾವಾಗ ಬರುತ್ತೆ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತೀರ. ಇವಾಗ ನಿಮಗೆ ಯಾರ್ಯಾರು ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರಲ್ಲ ಮತ್ತು ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಸೋಮವಾರ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಇದೇ ತಿಂಗಳು ಫೆಬ್ರವರಿ 20ನೇ ತಾರೀಕು ಸೋಮವಾರ ಇದನ್ನ CM ಸಿದ್ದರಾಮಯ್ಯ ಅವರು ನೀಡ್ತಾ. ಇಲ್ಲಿ CM ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಜನ ಒಂದು ಫೀಡ್ಬ್ಯಾಕ್ ಕೂಡ ಅಲ್ಲಿ ಬಂದಿದೆ ರಿಪೋರ್ಟ್ ಸರ್ಕಾರಕ್ಕೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಆಗ್ತಿದೆ, ಎಷ್ಟು ಜನಕ್ಕೆ ಬರ್ತಿದೆ, ಎಷ್ಟು ಜನಕ್ಕೆ ಬರ್ತಾ ಇಲ್ಲ, ಏನೇನು ಸಮಸ್ಯೆ ಆಗ್ತಿದೆ ಇದ್ರ ಬಗ್ಗೆ ಎಲ್ಲ ಕೂಡ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ CM ಸಿದ್ದರಾಮಯ್ಯ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಏನಿದೆಯಲ್ಲ ಆ ಒಂದು ಇಲಾಖೆಗೆ ಒಂದು ಆದೇಶನ ಹೊರಡಿಸಿದ್ದಾರೆ. ಯಾಕೆಂದರೆ ಆ ಒಂದು ಇಲಾಖೆಯಿಂದನೇ ನಿಮ್ಗೆಲ್ಲರಿಗೂ ಕೂಡ 2,000 ರೂಪಾಯಿ ಬರ್ತಾ ಇರೋದು. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಏನೋ ಒಂದು ಆದೇಶನ ಹೊರಡಿಸಿರೋದಂದರೆ ಸರ್ಕಾರದವರು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಅಮೌಂಟ್ ಏನೋ ಯಾರ್ಯಾರಿಗೂ ಹೋಗಿಲ್ಲ, ಯಾವ್ಯಾವ ಜಿಲ್ಲೆಯವ್ರಿಗೆ ಹೋಗಿಲ್ಲ, ಇದ್ರ ಬಗ್ಗೆ ಒಂದು ಲಿಸ್ಟ್ನ ನೀವು ರೆಡಿ ಮಾಡಬೇಕಾಗುತ್ತೆ. ಮತ್ತು ಇದ್ರ ಜೊತೆಗೆ 6ನೇ ಕಂತಿನ ಹಣ ಇನ್ನೂ ಎಷ್ಟು ಜನಕ್ಕೆ ಹೋಗಿಲ್ಲ ಇದ್ರ ಬಗ್ಗೆನೂ ಕೂಡ ಒಂದು ಲಿಸ್ಟ್ ರೆಡಿ ಮಾಡಿ ಆ ಒಂದು ಲಿಸ್ಟ್ಗಳನ್ನ ಇವಾಗ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಅಂತಲೂ ಕೂಡ ಹೇಳಿದರೆ. ಮತ್ತು ಇಲ್ಲಿ ಯಾರಿಗೆ ಪೆಂಡಿಂಗ್ ಅಮೌಂಟ್ ಬಂದಿಲ್ಲ ಮತ್ತು 6ನೇ ಕಂತಿನ ಹಣ ಬಂದಿರಲ್ಲ ಅವರು ಎಲ್ಲರ ಖಾತೆಗೂ ಕೂಡ ಇಮಿಡಿಯೇಟಾಗಿ ಹಣನ ಹಾಕಿ ಜಾಸ್ತಿ ಡಿಲೇ ಮಾಡೋಕ್ಕೆ ಹೋಗಬೇಡಿ ಅಂದರೆ CM ಸಿದ್ದರಾಮಯ್ಯ ಅವರು ಒಂದು ಸ್ಟ್ರಿಕ್ಟಾಗಿ ಆದೇಶನ ಹೊರಡಿಸಿದ್ದಾರೆ. ಮತ್ತು ಇವಾಗ ಡೆಡ್ಲೈನ್ನ ಕೊಟ್ಟಿರೋದ್ರಿಂದ ಅವರೆಲ್ಲರೂ ಕೂಡ ಒಂದು ರಿಪೋರ್ಟ್ನ ಇವಾಗ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಮತ್ತು ಯಾರಿಗಾರಿಗೆ ಹಣ ಬಂದಿರಲ್ಲ ನಿಮ್ಗೆಲ್ಲರಿಗೂ ಕೂಡ ಹಣ ಬರೋಕ್ಕೆ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ಪೆಂಡಿಂಗ್ ಅಮೌಂಟ್ ಇರ್ಬೋದು ಅಥವಾ 6ನೇ ಕಂತಿನ ಹಣ ಇರ್ಬೋದು, ಎರಡೂ ಕೂಡ. ಮತ್ತು ಇವಾಗ ಏನಾದರೂ ಈ ಒಂದು ಸಮಸ್ಯೆ ನಿಮಗೆ ಈ ತಿಂಗಳು ಕೊನೆಯಷ್ಟು ಸರಿ ಹೋಗಿಲ್ಲ ಅಂದರೆ ಡೆಫಿನೆಟ್ಲಿ ಮುಂದಿನ ತಿಂಗಳು ಮಾರ್ಚ್ ಅಷ್ಟಲ್ಲಂತೂ ಎಲ್ಲ ಕೂಡ ಏನು ಸಮಸ್ಯೆ ಆಗ್ತಿದೆ ಗೃಹಲಕ್ಷ್ಮಿ ಯೋಜನೆ ಎಲ್ಲದೂ ಕೂಡ ಸರಿ ಮಾಡ್ತಾರೆ. ಮತ್ತು ನಿಮಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಾಗ ಏನೇ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.